ಸರ್ವೇಭ್ಯೋ ನಮಸ್ಕಾರ. ನಮಃ ಶಾಂತಾಯ ದಿವ್ಯಾಯ ಸತ್ಯಧರ್ಮಸ್ವರೂಪಿಣೆ ಸ್ವಾನಂದಾಮೃತತೃಪ್ತಾಯ ಶ್ರೀಧರಾಯ ನಮೋ ನಮಃ. ಶ್ರೀ ಗುರುಭ್ಯೋ ನಮಃ. ಪ್ರಾರ್ಥನಾಂ ಸಮರ್ಪಯಾಮಿ. ಇವತ್ತಿನ ದಿವಸ ನಾವು ಸ್ವಲ್ಪ ನವಗ್ರಹಗಳ ಬಗ್ಗೆ ಮಾತನಾಡೋಣ. ಈ ಜಾತಕದಲ್ಲಿ ಬರುವಂಥ ನವಗ್ರಹಗಳು ಅಥವಾ ನಮ್ಮ ಜೀವನದ ಮೇಲೆ ನವಗ್ರಹಗಳು ಯಾವ ರೀತಿಯಾಗಿ ಪರಿಣಾಮವನ್ನು ಉಂಟು ಮಾಡುತ್ತೆ, ಹಾಗೆ ಈ ನವಗ್ರಹಗಳ ಒಂದು ಪೀಡೆಯಿಂದ ನಾವು ತಪ್ಪಿಸ್ಕೊಳ್ಳೋದು ಹೇಗೆ, ಅಥವಾ ನವಗ್ರಹಗಳ ಒಂದು ಅನುಗ್ರಹವನ್ನ ನಾವು ಪಡೆದುಕೊಳ್ಳೋದು ಹೇಗೆ ಹೇಳುವಂಥದ್ದನ್ನ ಇವತ್ತಿನ ದಿವಸ ನೋಡೋಣ. ನಾವು ಯಾವಾಗಲೂ ನಮ್ಮ ಜಾತಕವನ್ನು ತೋರಿಸ್ಬೇಕು, ನಮ್ಮ ಜಾತಕವನ್ನು ದೈವಜ್ಞರಲ್ಲಿ ತೋರಿಸ್ಬೇಕು, ಅಥವಾ ನಮ್ಮ ಮಗಳ ಜಾತಕವನ್ನು ತೋರಿಸ್ಬೇಕು, ನಮ್ಮ ಮಗನ ಜಾತಕವನ್ನು ತೋರಿಸ್ಬೇಕು, ನಮ್ಮ ಜಾತಕವನ್ನು ನೋಡಬೇಕು, ನಮ್ಮ ಮುಂದಿನ ಭವಿಷ್ಯ ಹೇಗಿದೆ ಅಂತ ಹೇಳಿ ತಿಳ್ಕೊಳ್ಬೇಕು, ಅಥವಾ ಏನಾದರೂ ತೊಂದರೆ ತಾಪತ್ರಯಗಳಿದ್ರೆ ಅದಕ್ಕೆ ಪರಿಹಾರವನ್ನು ಮಾಡಿಕೊಳ್ಬೇಕು. ಈ ರೀತಿಯಂಥ ದಿಶೆಯಲ್ಲಿ ನಾವು ಆಲೋಚನೆಯನ್ನು ಮಾಡಿ ಯಾವತ್ತು ಜಾತಕವನ್ನು ದೈವಜ್ಞರಲ್ಲಿ ನಾವು ತೆಗೆದುಕೊಂಡು ಹೋಗ್ತೇವೆ. ದೈವಜ್ಞರು ಮೊದಲು ನಿಮ್ಮ ಜಾತಕವನ್ನು ನೋಡ್ತಾರೆ. ಜಾತಕವನ್ನು ನೋಡಿ ಅದರ ಲಗ್ನ ಸ್ಥಾನವನ್ನು ಅಥವಾ ನಿಮ್ಮ ರಾಶಿ ಸ್ಥಾನವನ್ನು ಅಂದರೆ ಚಂದ್ರ ಸ್ಥಾನವನ್ನು ನೋಡಿ ಅದರ ಮೇಲೆ ನಿಮ್ಮ ಜಾತಕವನ್ನು ವಿಶ್ಲೇಷಣೆಯನ್ನು ಮಾಡ್ತಾರೆ. ಹಾಗೆ ನವಗ್ರಹಗಳ ಒಂದು ಆಚಾರ ಅಂದರೆ ಗೋಚಾರ ಫಲದ ಮೇಲಾಗಲಿ ಅಥವಾ ನವಗ್ರಹಗಳ ಯಾವ ರೀತಿಯಲ್ಲಿ ಚಲನೆಯಲ್ಲಿ ಇದೆ ಹೇಳುವಂಥ ಆಧಾರದಲ್ಲಿ ನಿಮ್ಮ ಜಾತಕವನ್ನು ವಿಶ್ಲೇಷಣೆಯನ್ನು ಮಾಡ್ತಾರೆ. ಹಾಗೆ ನಿಮ್ಮ ಬಗ್ಗೆ ಕೂಲಂಕುಷವಾಗಿ ನಿಮಗೆ ತಿಳಿಸ್ತಾರೆ. ಮುಂದೆ ಆಗುವಂಥ ಕೆಲವೊಂದಷ್ಟು ಅನಾಹುತಗಳನ್ನಾಗಲಿ ಅಥವಾ ಕೆಲವೊಂದಷ್ಟು ಗ್ರಹಚಾರಗಳನ್ನಾಗಲಿ ಅವರು ತಪ್ಪಿಸ್ಲಿಕ್ಕೆ ಪ್ರಯತ್ನವನ್ನು ಮಾಡ್ತಾರೆ. ಹಾಗೆ ಜಾತಕದಲ್ಲಿರುವಂಥ ದೋಷಗಳು ಏನಾದರೂ ಇದ್ದರೆ ಅದಕ್ಕೆ ಸಂಬಂಧಪಟ್ಟಂಥ ಪರಿಹಾರ ಕಾರ್ಯಗಳನ್ನು ಮಾಡಿಸಿ ಮುಂದೆ ನಿಮ್ಮ ಜೀವನ ಉತ್ತಮವಾದಂಥ ಒಂದು ದಾರಿಗೆ ಹೋಗುವ ಹಾಗೆ ಅವರು ಪ್ರಯತ್ನವನ್ನು ಜಾತಕದಲ್ಲಿ ಒಟ್ಟು 12 ಸ್ಥಾನಗಳು ಇರ್ತವೆ. ಮೇಷಾದಿಯಿಂದ ಹಿಡಿದು ಮೀನ ರಾಶಿಯವರೆಗೆ 12 ರಾಶಿಗಳು. ಆ 12 ರಾಶಿಯಲ್ಲಿ ಏನು ಕೇಳಿದ್ರೆ ನವಗ್ರಹಗಳ ಒಂದು ಚಲನೆ ಇರ್ತವೆ. ಹಾಗೆ ನವಗ್ರಹಗಳ ಒಂದು ಸ್ಥಾನ ಆ ರಾಶಿಗಳಲ್ಲಿ ಇರ್ತವೆ. ಹಾಗೆ ಒಂದೊಂದಕ್ಕೂ ಕೂಡ ಒಂದೊಂದು ಅಧಿಪತಿಯಾಗಿ ಇರ್ತಾನೆ. ಆ ರೀತಿಯಾಗಿ ಜಾತಕವನ್ನು ವಿಶ್ಲೇಷಣೆಯನ್ನ ಮಾಡ್ತಾರೆ. ಈಗ ನವಗ್ರಹಗಳು ಯಾವ್ಯಾವುದು ಹೇಳುವಂಥದ್ದನ್ನ ನೋಡೋಣ. ನಮ ಸೂರ್ಯಾಯ ಚಂದ್ರಾಯ ಮಂಗಲಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ಅಂದರೆ ಸೂರ್ಯ, ಚಂದ್ರ, ಮಂಗಲ, ಬುಧ, ಗುರು, ಶುಕ್ರ, ಶನಿ ಮತ್ತು ರಾಹು ಮತ್ತು ಕೇತು, ಇವು 9 ನವಗ್ರಹಗಳು ಹೇಳುವಂಥದ್ದನ್ನು ಹೇಳ್ತಾರೆ. ಹಾಗೆ ಇದಕ್ಕೆ ಉಪಗ್ರಹಗಳು ಕೂಡ ಇದೆ. ಮಾಂದಿ ಮತ್ತು ಏನು ಕೇಳಿದ್ರೆ ಯಮಗಂಟಕ, ಈ ರೀತಿಯಾದಂಥ ಉಪಗ್ರಹಗಳು ಕೂಡ ಈ ನವಗ್ರಹಗಳಿಗೆ ಇದೇ ಹೇಳುವಂಥದ್ದನ್ನು ಶಾಸ್ತ್ರಗಳಲ್ಲಿ ಹೇಳಿದ್ದಾರೆ. ಹಾಗೆ ವರಾಹ ಮಿಹಿರಾಚಾರ್ಯರು, ಹಾಗೆ ಬೃಹದ್ರಥರು, ಈ ರೀತಿಯಾಗಿ ಪರಾಶರರು, ಇವರೆಲ್ಲರೂ ಸಹಿತ ಅದರ ಉಪಗ್ರಹಗಳ ಒಂದು ಪರಿಣಾಮವನ್ನು ಕೂಡ ಹೇಳಿದ್ದಾರೆ. ಹಾಗೆ ಈ ನವಗ್ರಹಗಳು ನಮ್ಮ ಮೇಲೆ ಯಾವ ರೀತಿಯಾಗಿ ಪರಿಣಾಮವನ್ನು ಬೀರ್ತವೆ ಹೇಳುವಂಥದ್ದನ್ನು ನೋಡಿದಾಗ ಸೂರ್ಯ ಮೊದಲನೇದಾಗಿ ಸೂರ್ಯಗ್ರಹ. ಸೂರ್ಯೋ ಆರೋಗ್ಯಕಾರಕ ಅಂತೇಳಿ ಹೇಳ್ತಾರೆ. ಸೂರ್ಯ ಯಾವ ರೀತಿಯಾಗಿ ನಮ್ಮ ಮೇಲೆ ಪರಿಣಾಮವನ್ನು ಬೀರ್ತಾನೆ ಅಂದರೆ ಆರೋಗ್ಯದ ಮೇಲೆ ಪರಿಣಾಮವನ್ನು ಉಂಟು ಮಾಡ್ತಾನೆ. ಯಾವ ರೀತಿಯಾಗಿ? ಈಗ ನೋಡಿ, ಸೂರ್ಯನ ಬೆಳಕಿಲ್ಲದೆ ಒಂದು ಸಸಿನೂ ಕೂಡ ಅರಳೋದಿಲ್ಲ, ಸಸಿನೂ ಕೂಡ ಬೀಜ ಕೂಡ ಮೊಳಕೆ ಹೊಡೆಯೋದಿಲ್ಲ. ಹಾಗೇನು ಕೇಳಿದ್ರೆ ಒಂದು ಕತ್ಲೆ ಕೊನೆಯಲ್ಲಿ ಒಂದು ಸಸಿಯನ್ನು ನೆಟ್ಟು ಎಷ್ಟೇ ನೀರು ಗೊಬ್ಬರ ಹಾಕಿದ್ರು ಸಹಿತ ಅದೇನು ಕೇಳಿದ್ರೆ ಚಿಗುರು ಬರೋದಿಲ್ಲ. ಯಾಕೆ ಅಂತ ಕೇಳಿದ್ರೆ ಅದಕ್ಕೆ ಸೂರ್ಯನ ಒಂದು ಕಿರಣಗಳು ತಾಗದೇ ಇರೋದ್ರಿಂದ ಅದು ಆ ರೀತಿಯಾಗಿ ಆಗೋದಿಲ್ಲ, ಅಥವಾ ಅದು ಅಲ್ಲೇ ಸಾಯ್ತದೆ ಹೇಳುವಂಥದ್ದನ್ನು ನಾವಿಲ್ಲಿ ಸ್ಮರಣೆಯನ್ನು ಮಾಡಬಹುದು. ಹಾಗೇನು ಕೇಳಿದ್ರೆ ಮನುಷ್ಯನಿಗೂ ಅಥವಾ ಈ ಭೂಲೋಕದಲ್ಲಿ ಇರುವಂಥ ಜೀವಿಗಳಿಗೆಲ್ಲದಕ್ಕೂ ಸಹಿತ ಸೂರ್ಯ ತುಂಬ ಇಂಪಾರ್ಟೆಂಟ್ ಆಗಿ ವರ್ತಿಸ್ತಾನೆ. ಸೂರ್ಯನ ಒಂದು ಕಿರಣಗಳಿಲ್ಲದೆ, ಬಿಸಿಲಿಲ್ಲದೆ ಯಾವುದೂ ಸಹಿತ ಶುದ್ಧವಾಗಿ ಇರೋದಿಲ್ಲ, ಆರೋಗ್ಯಕರವಾಗಿ ಇರೋದಿಲ್ಲ. ಹೇಗೆ ಅಂತ ಕೇಳಿದ್ರೆ ಈ ಸೂರ್ಯನ ಒಂದು ಕಿರಣಗಳಿಂದ ಏನಾಗುತ್ತೆ ಅಂತ ಕೇಳಿದ್ರೆ ಭೂಮಿಯೆಲ್ಲ ಸಸ್ಯಗಳು ಅಷ್ಟು ಸಹಿತ ಬೆಳಿತವೆ. ಪ್ರಾಣಿಗಳೆಲ್ಲ ಸಹ ಏನು ಕೇಳಿದ್ರೆ ಆ ಸೂರ್ಯನ ಕಿರಣಗಳಿಂದನೇ ಏನು ಕೇಳಿದ್ರೆ ಅವು ಬೆಳಿತವೆ. ಹಾಗೆ ಏನು ಕೇಳಿದ್ರೆ
ಈಗ ಮನುಷ್ಯನಿಗೂ ಸಹಿತ ಸೂರ್ಯನ ಕಿರಣಗಳು ಏನು ಕೇಳಿದ್ರೆ ತುಂಬ ಉಪಕಾರವನ್ನು ಮಾಡುತ್ತೆ. ಯಾಕೆಂತ ಕೇಳಿದ್ರೆ ಆರೋಗ್ಯದ ಒಂದು ದೃಷ್ಟಿಯಿಂದ. ಅದಕ್ಕೆ ಏನು ಕೇಳಿದ್ರೆ ನಮ್ಮ ಹಿರಿಯವರು ಏನು ಹೇಳ್ತಾರೆ ಅಂತ ಕೇಳಿದ್ರೆ ದಿವಸ ಬೆಳಿಗ್ಗೆ ಸೂರ್ಯ ನಮಸ್ಕಾರವನ್ನು ಮಾಡಬೇಕು ಹೇಳುವಂಥದ್ದನ್ನು ಹೇಳ್ತಾರೆ. ಸೂರ್ಯ ನಮಸ್ಕಾರ ವಿಧಿ ಕ್ರಮ ಎಲ್ಲ ಕೂಡ ಇದೆ. ಸೂರ್ಯ ನಮಸ್ಕಾರವನ್ನು ಮಾಡಿದ್ರೆ ನಮ್ಮ ಆರೋಗ್ಯ ತುಂಬ ಚೆನ್ನಾಗಿರುತ್ತೆ ಹೇಳುವಂಥದ್ದನ್ನು ನಮ್ಮ ಹಿರಿಯವರು ಯಾವತ್ತೂ ಹೇಳಿಕೊಂಡು ಬಂದಿದ್ದಾರೆ. ಹಾಗಾಗಿ ಸೂರ್ಯ ಆರೋಗ್ಯಕಾರಕ, ಅಂದರೆ ಸೂರ್ಯನ ಒಂದು ಆರಾಧನೆಯನ್ನು ನಾವು ಮಾಡಿದ್ರೆ ನಮ್ಮ ಆರೋಗ್ಯ ಚೆನ್ನಾಗಿರುತ್ತೆ ಹೇಳುವಂಥದ್ದನ್ನು ಹೇಳ್ತಾರೆ. ಹಾಗೆ ನವಗ್ರಹಗಳಲ್ಲಿ ಮುಖ್ಯವಾಗಿರುವಂಥದ್ದು ಸೂರ್ಯ. ಈ ನವಗ್ರಹಗಳು ಏನು ಕೇಳಿದ್ರೆ ಭೂಮಿಯ ಎಲ್ಲ ದಿಕ್ಕಿನಲ್ಲೂ ಇರುವಂಥ ಪ್ರತಿ ಜೀವಿಗಳಿಗೂ ಪ್ರತಿ ಕಣಗಳಿಗೂ ಹಾಗೆ ಏನು ಕೇಳಿದ್ರೆ ಪಂಚಭೂತಾದಿಗಳಿಗೂ ಸಹಿತ ಅವಶ್ಯಕವಾಗಿ ಬೇಕಾಗಿರುವಂಥ ವಿಚಾರ. ಮತ್ತು ಎಲ್ಲದರ ಮೇಲೂ ನವಗ್ರಹಗಳ ಒಂದು ಪರಿಣಾಮ ಇದ್ದೇ ಇರುತ್ತೆ. ಕೇವಲ ಮನುಷ್ಯರ ಮೇಲೆ ಅಷ್ಟೇ ಅಲ್ಲ, ಇದು ಪ್ರಾಣಿಗಳ ಮೇಲೂ ಇರುತ್ತೆ, ಸಸ್ಯಗಳ ಮೇಲೂ ಇರುತ್ತೆ, ಜೀವಿಗಳ ಮೇಲೂ ಇರುತ್ತೆ. ಕಣಗಳಲ್ಲೂ ಸಹಿತ ಈ ನವಗ್ರಹಗಳ ಒಂದು ಏನು ಕೇಳಿದ್ರೆ ಪರಿಣಾಮ ಇದ್ದೇ ಇರುತ್ತೆ ಹೇಳುವಂಥದ್ದನ್ನು ಶಾಸ್ತ್ರಕಾರರು ಹೇಳಿದ್ದಾರೆ. ಮತ್ತು ಸೂರ್ಯನ ಆರಾಧನೆಯನ್ನು ಮಾಡೋದ್ರಿಂದ ನಮ್ಮಲ್ಲಿ ನಾಯಕತ್ವ ಗುಣ ಬೆಳೆಯುತ್ತೆ ಹೇಳುವಂಥದ್ದನ್ನು ಹೇಳ್ತಾರೆ. ಹಾಗೆ ನಮ್ಮಲ್ಲಿ ಆತ್ಮವಿಶ್ವಾಸ ಜಾಸ್ತಿ ಆಗುತ್ತೆ ಹೇಳುವಂಥದ್ದನ್ನು ಹೇಳ್ತಾರೆ. ಆತ್ಮವಿಶ್ವಾಸ ಅಂದರೆ ಸೆಲ್ಫ್ ಕಾನ್ಫಿಡೆನ್ಸು ತುಂಬ ಜಾಸ್ತಿ ಆಗುತ್ತೆ. ಹಾಗೆ ಏನು ಕೇಳಿದ್ರೆ ನಾಯಕತ್ವ ಗುಣ ಅಂದರೆ ಲೀಡರ್ಶಿಪ್ ಕ್ವಾಲಿಟೀಸು ನಮ್ಮಲ್ಲಿ ಚೆನ್ನಾಗಿ ಬರುತ್ತೆ ಹೇಳುವಂಥದ್ದನ್ನು ಹೇಳ್ತಾರೆ. ಹಾಗೆ ನಮ್ಮ ಜಾತಕದಲ್ಲಿ ಸೂರ್ಯನ ಒಂದು ನೀಚ ಸ್ಥಾನ ಇದ್ದರೆ ಅಥವಾ ಸೂರ್ಯನಿಗೆ ಒಂದು ಬಲ ಇಲ್ಲದೆ ಹೋದರೆ ನಮ್ಮಲ್ಲಿ ಅನಾರೋಗ್ಯ, ಹಾಗೆ ಕಣ್ಣಿಗೆ ಸಂಬಂಧಪಟ್ಟಂಥ ತೊಂದರೆಗಳು, ಹಾಗೆ ಬೇರೆ ಬೇರೆ ರೀತಿಯಂಥ ಒಂದು ತೊಂದರೆಗಳು, ಅಂದರೆ ಹೃದಯಕ್ಕೆ ಸಂಬಂಧಪಟ್ಟಂಥ ತೊಂದರೆಗಳು, ಇವೆಲ್ಲವೂ ಕೂಡ ಆಗುವಂಥ ಒಂದು ಸಂಭವನೀಯತೆಗಳೇ ಜಾಸ್ತಿ ಇರುತ್ತೆ ಹೇಳುವಂಥದ್ದನ್ನು ಇಲ್ಲಿ ಹೇಳ್ಬೋದು. ಚಂದ್ರನ ವಿವರಣೆಯನ್ನು ಕೊಡೋದಕ್ಕಿಂತ ಮುಂಚೆ ಒಂದು ವಿಷಯವನ್ನು ಹೇಳ್ತೀನಿ. ನಮ್ಮ ಜಾತಕದಲ್ಲಿ ನಾನೀಗ ಮೊದಲೇ ಹೇಳಿದಾಗೆ 12 ಸ್ಥಾನಗಳಿರ್ತವೆ. ಅದರಲ್ಲಿ ಲಗ್ನ ಸ್ಥಾನ ಹೇಳುವಂಥದ್ದು ಇರುತ್ತೆ. ಆ ಲಗ್ನ ಸ್ಥಾನವನ್ನು ಯಾವ ರೀತಿಯಾಗಿ ತೆಗಿತಾರೆ ಅಂದರೆ ನಾವು ಹುಟ್ಟಿದಂಥ ಒಂದು ಡೇಟು ಮತ್ತು ಸಮಯ, ನಾವು ಹುಟ್ಟಿದಂಥ ದಿವಸ ಮತ್ತು ಸಮಯ, ಮತ್ತು ಏನು ಕೇಳಿದ್ರೆ ಅಲ್ಲಿ ಅಕ್ಷಾಂಶ ರೇಖಾಂಶಗಳನ್ನು ಒಳಗೊಂಡಂತೆ ಆ ಲಗ್ನ ಸ್ಥಾನವನ್ನು ತೆಗಿತಾರೆ. ಆ ಲಗ್ನ ಅಂದರೆ ನಾವು ಅಂತೇಳಿ ಅಲ್ಲಿಂದ ಯಾವ್ಯಾವ ಗ್ರಹಗಳು ಎಷ್ಟೆಷ್ಟು ದೂರದಲ್ಲಿದೆ, ಹಾಗೆ ಯಾವ್ಯಾವ ಗ್ರಹಗಳು ನಮ್ಮ ಮೇಲೆ ಯಾವ್ಯಾವ ರೀತಿಯಾಗಿ ಪರಿಣಾಮವನ್ನು ಉಂಟು ಮಾಡುತ್ತೆ ಹೇಳುವಂಥದ್ದನ್ನು ನೋಡುವಂಥದ್ದೇ ಜಾತಕ ಅಂತ ಹೇಳಿ ಅರ್ಥ. ಹಾಗೆ ಈ ಜಾತಕದಲ್ಲಿ ಏನು ಕೇಳಿದ್ರೆ ನಾನು ಮೊದಲು ಒಂದ್ಸಲ ಹೇಳಿದ್ದೆ, ಏನು ಕೇಳಿದ್ರೆ 3 ರೀತಿಯಂಥ ಕಂಟಕಗಳು ನಮಗೆ ಬರಬಹುದು. ಅದಕ್ಕೆ ಸರಿಯಾದ ರೀತಿಯಲ್ಲಿ ಕ್ರಮದಲ್ಲಿ ನಾವು ಏನು ಕೇಳಿದ್ರೆ ಪರಿಹಾರವನ್ನು ಮಾಡಿಕೊಳ್ಬೇಕಾಗುತ್ತೆ. ಹಾಗೆ ಏನು ಕೇಳಿದ್ರೆ ಜಾತಕದಲ್ಲಿ ಗೋಚಾರ ಫಲಗಳು ಅಂತ ಹೇಳಿ ಇರ್ತಾರೆ. ಗೋಚಾರ ಅಂದರೆ ಆಯಾ ದಿವಸ, ಅಂದರೆ ನಾವು ಏನು ಕೇಳಿದ್ರೆ ಯಾವ ದಿವಸ ನಾವು ಜಾತಕವನ್ನು ನೋಡ್ತೀವೋ ಅಥವಾ ಯಾವಾಗ ನಾವು ಜಾತಕವನ್ನು ನೋಡ್ತೀವೋ ಆವಾಗ ಆಯಾ ಗ್ರಹಗಳ ಸ್ಥಾನ, ಚರಾಚರದ ಒಂದು ಫಲಗಳು, ಈ ರೀತಿಯಾಗಿ ನೋಡಿ ಏನು ಕೇಳಿದ್ರೆ ಆ ಮನುಷ್ಯನ ಒಂದು ಭವಿಷ್ಯವನ್ನು ಹೇಳುವಂಥದ್ದು ಅಥವಾ ಆ ಮನುಷ್ಯನ ಒಂದು ಭವಿಷ್ಯವನ್ನು ಜಿಜ್ಞಾಸೆಯನ್ನು ಮಾಡುವಂಥದ್ದು ಪದ್ಧತಿಯಲ್ಲಿ ಇಟ್ಟುಕೊಂಡು ಬಂದಿದ್ದಾರೆ. ಹಾಗೆ ಏನು ಕೇಳಿದ್ರೆ ಆ ರೀತಿಯಾಗಿ ನಾವು ಒಬ್ಬ ವ್ಯಕ್ತಿಯ ಒಂದು ಭವಿಷ್ಯವನ್ನು ನೋಡಿ ಏನಾದರೂ ಮುಂದೆ ತೊಂದರೆಗಳು ಆಗುವಂಥದ್ದಿದ್ರೆ ಅದನ್ನು ಏನು ಕೇಳಿದ್ರೆ ಸರಿಯಾದ ಕ್ರಮದಲ್ಲಿ ಪರಿಹಾರವನ್ನು ಮಾಡಿಕೊಂಡ್ರೆ ಏನು ಕೇಳಿದ್ರೆ ಅದಕ್ಕೆ ಸರಿಯಾದಂಥ ತಕ್ಕನಾದಂಥ ಒಂದು ಪರಿಹಾರ ಪ್ರಾಪ್ತಿಯಾಗುತ್ತೆ ಹೇಳುವಂಥದ್ದನ್ನು ಹೇಳ್ತಾರೆ. ಹಾಗೆ ಕೆಲವು ಏನು ಕೇಳಿದ್ರೆ ಈ ಗ್ರಹಚಾರಗಳನ್ನು ನಾವು ಅನುಭವಿಸ್ಲಿಕ್ಕೆ ಬೇಕು ಹೇಳುವಂಥದ್ದನ್ನು ಹೇಳ್ತಾರೆ. ಗ್ರಹಚಾರ ನಾವು ಅನುಭವಿಸ್ಲಿಕ್ಕೇ ಬೇಕಂತ. ಆದರೆ ಈ ಪರಿಹಾರಗಳನ್ನು ಮಾಡಿಸೋದ್ರಿಂದ ಅಥವಾ ಈ ರೀತಿಯಂಥ ಒಂದು ನವಗ್ರಹಗಳ ಒಂದು ಆರಾಧನೆಯನ್ನು ಮಾಡೋದ್ರಿಂದ ತಲೆ ಹೋಗುವಂಥದ್ದು ಬೆರಳಲ್ಲಿ ಹೋಗುತ್ತೆ, ಅಂದರೆ ದೊಡ್ಡದಾಗುವಂಥದ್ದು ಚಿಕ್ಕದ್ರಲ್ಲಿ ಹೋಗುತ್ತೆ ಹೇಳುವಂಥದ್ದನ್ನು ಶಾಸ್ತ್ರಗಳು ಹೇಳ್ತವೆ. ಹಾಗೆ ಏನು ಕೇಳಿದ್ರೆ ಆಚಾರ್ಯರು ಹೇಳ್ತಾರೆ. ಸರಿ, ಈಗ ಏನು ಕೇಳಿದ್ರೆ ಮತ್ತೆ ಚಂದ್ರನ ಒಂದು ವಿಷಯಕ್ಕೆ ಬರೋಣ. ಚಂದ್ರೋ ಮನಃಕಾರಕ ಅಂತೇಳಿ ಹೇಳ್ತಾರೆ. ಚಂದ್ರ ಏನು ಕೇಳಿದ್ರೆ ಮನಸ್ಸಿಗೆ ಸಂಬಂಧಪಟ್ಟಂಥ ಪರಿಣಾಮವನ್ನು ಉಂಟು ಮಾಡ್ತಾನೆ. ಚಂದ್ರಗ್ರಹದ ಒಂದು ಆರಾಧನೆಯನ್ನು ಮಾಡೋದ್ರಿಂದ ನಮ್ಮ ಮನಸ್ಸು ತುಂಬ ಚೆನ್ನಾಗಿರುತ್ತೆ, ನಮ್ಮ ಮನಸ್ಸು ಚಂಚಲ ಆಗೋದಿಲ್ಲ, ಅಥವಾ ನಮ್ಮ ಮನಸ್ಸು ಒಳ್ಳೆಯ ರೀತಿಯಾಗಿ ಇರುತ್ತೆ ಹೇಳುವಂಥದ್ದನ್ನು ಹೇಳ್ತಾರೆ. ಹಾಗೆ ಏನು ಕೇಳಿದ್ರೆ
ಈ ಚಂದ್ರನ ಒಂದು ಪರಿಣಾಮದಿಂದ ನಮಗೆ ಕೆಲವೊಂದಷ್ಟು ಮನಸ್ಸು ಚಂಚಲ ಆಗುವಂಥದ್ದು, ಅಥವಾ ನಮಗೆ ಕೋಪ ತಾಪಗಳು ಜಾಸ್ತಿ ಆಗುವಂಥದ್ದು, ಅಥವಾ ಮನಸ್ಸು ಒಂದು ಕೆಟ್ಟ ರೀತಿಯಾಗಿ ವರ್ತನೆ ಮಾಡುವಂಥದ್ದು, ಈ ರೀತಿ ಎಲ್ಲ ಏನಕ್ಕೆ ಅಂದರೆ ನಮಗೆ ಆಗುತ್ತೆ. ಚಂದ್ರನ ಒಂದು ಅನನುಗ್ರಹದಿಂದ ನಮಗೆ ಈ ರೀತಿಯಾದಂಥ ತೊಂದರೆಗಳು ಉಂಟಾಗಬಹುದು. ಚಂದ್ರ ಏನು ಮಾಡ್ತಾನೆ ಅಂತ ಕೇಳಿದ್ರೆ ನಮ್ಮ ಮನಸ್ಸಿನ ಮೇಲೆ ಮತ್ತೆ ಏನು ಕೇಳಿದ್ರೆ ನಮ್ಮ ಬುದ್ಧಿಯ ಮೇಲೆ ಪರಿಣಾಮವನ್ನು ಉಂಟು ಮಾಡ್ತಾನೆ. ಯಾವ ರೀತಿಯಾಗಿ ಹುಣ್ಣಿಮೆ ಮತ್ತು ಅಮಾವಾಸ್ಯೆಗಳಲ್ಲಿ ಈ ಸಾಗರದ ಒಂದು ಅಲೆಗಳು ಉಬ್ಬರ ಮತ್ತು ಏರಿಳಿತಗಳನ್ನು ಕಾಣ್ತವೋ, ಅದೇ ರೀತಿಯಾಗಿ ಹುಣ್ಣಿಮೆ ಮತ್ತು ಅಮಾವಾಸ್ಯೆಗಳಲ್ಲೂ ಸಹಿತ ನಮ್ಮ ಮನುಷ್ಯನ ಒಂದು ಮನಸ್ಸು ಸಹಿತ ಅದೇ ರೀತಿಯಾಗಿ ಇರುತ್ತೆ. ಪ್ರಕೃತಿಯಲ್ಲಿ ಎಷ್ಟೋ ಬದಲಾವಣೆಗಳು ಏನು ಕೇಳಿದ್ರೆ ಹುಣ್ಣಿಮೆ ಮತ್ತು ಅಮಾವಾಸ್ಯೆಗಳ ದಿವಸ ಆಗ್ತಾ ಇರ್ತವೆ ಹೇಳುವಂಥದ್ದನ್ನು ನಾವಿಲ್ಲಿ ಸ್ಮರಣೆಯನ್ನು ಮಾಡಬಹುದು. ಹಾಗಾಗಿ ಚಂದ್ರನ ಒಂದು ಅನುಗ್ರಹ ಬೇಕಾದರೆ ಚಂದ್ರನ ಒಂದು ಆರಾಧನೆಯನ್ನು ನಾವು ಮಾಡಬೇಕು ಹೇಳುವಂಥದ್ದನ್ನು ಹೇಳ್ತಾರೆ. ಚಂದ್ರನ ಒಂದು ಅನನುಗ್ರಹ ಆಯಿತು, ಅಥವಾ ಚಂದ್ರನ ಒಂದು ಜಾತಕದಲ್ಲಿ ನೀಚ ಸ್ಥಾನದಲ್ಲಿದ್ದಾನೆ, ಅಥವಾ ಜಾತಕದಲ್ಲಿ ಅವನು ನಮ್ಮ ಒಂದು ಒಳ್ಳೆಯ ಕಾರಕನಾಗಿಲ್ಲ ಹೇಳುವಂಥ ಒಂದು ಸಂದರ್ಭದಲ್ಲಿ ಈ ರೀತಿಯಾದಂಥ ಮನಸ್ಸಿಗೆ ಸಂಬಂಧಪಟ್ಟಂಥ ತೊಂದರೆಗಳು ಅಥವಾ ಸಮೃದ್ಧಿಯ ಒಂದು ಕೊರತೆಗಳು, ಮಾನಸಿಕವಾದಂಥ ಅಶಾಂತಿ, ಈ ರೀತಿಯಾದದ್ದೆಲ್ಲ ಕಾಡ್ಬೋದು ಹೇಳುವಂಥದ್ದನ್ನು ದಾರ್ಶನಿಕರು ಹೇಳಿದ್ದಾರೆ, ಮತ್ತು ಶಾಸ್ತ್ರಗಳು ಇದೇ ರೀತಿಯಾಗಿ ಹೇಳಿ. ಇನ್ನು ಕುಜಗ್ರಹದ ಬಗ್ಗೆ ಹೇಳೋದಾದರೆ, ಕುಜೋ ಭೂಮಿ ಪುತ್ರ ಅಂದರೆ ಭೂಮಿಯ ಒಂದು ಪುತ್ರ ಹೇಳುವಂಥದ್ದನ್ನು ಹೇಳ್ತಾರೆ. ಹಾಗೆ ಅಂತ ಕೇಳಿದ್ರೆ ಭೂಮಿಕಾರಕನೂ ಹೌದು, ಎರಡನೇದಾಗಿ ಅಂತ ಕೇಳಿದ್ರೆ ಶಕ್ತಿಕಾರಕನೂ ಹೌದು, ಹಾಗೆ ಏನು ಕೇಳಿದ್ರೆ ಯೋಗಕಾರಕನೂ ಕೂಡ ಈ ಕುಜಗ್ರಹ ಅಂದರೆ ಮಂಗಲ ಮಾಡ್ತಾರೆ. ಮಂಗಲ ಗ್ರಹದಿಂದ ನಮಗೆ ಕೆಲವೊಂದಷ್ಟು ಯೋಗಗಳ ಒಂದು ಪ್ರಾಪ್ತಿಯಾಗುತ್ತೆ. ಹಾಗೆ ಏನು ಕೇಳಿದ್ರೆ ಭೂಮಿ ಯೋಗಾದಿಯಿಂದ ಹಿಡಿದು ಮಂಗಳ ಗ್ರಹದ ಅದರ ಕುಜಗ್ರಹದ ಅನುಕೂಲ್ಯತೆ ಇದ್ದರೆ ಖಂಡಿತವಾಗಿ ಪ್ರಾಪ್ತಿಯಾಗುತ್ತೆ. ಹಾಗೆ ನಮ್ಮ ದೇಹದಲ್ಲಿ ಶಕ್ತಿ ಇರುತ್ತೆ, ನಮ್ಮ ದೇಹದಲ್ಲಿ ಶಕ್ತಿ ಪುಷ್ಟಿಯಾಗಿ ವರ್ಧನೆಯಾಗುತ್ತೆ. ಹಾಗೆ ಏನು ಕೇಳಿದ್ರೆ ರಕ್ತ ಸಂಚಾರ ಅಥವಾ ರಕ್ತದ ವಿಷಯಕ್ಕೆ ಸಂಬಂಧಪಟ್ಟಂತೆ ಕುಜನ ಒಂದು ಆರಾಧನೆಯನ್ನು ಮಾಡಿದ್ರೆ ನಮ್ಮ ದೇಹದಲ್ಲಿ ಶಕ್ತಿ ಮತ್ತು ರಕ್ತ ಸಂಬಂಧಪಟ್ಟಂತೆ ನಮಗೆ ಒಳ್ಳೆಯ ಅನುಕೂಲತೆಗಳು ಆಗ್ತವೆ ಹೇಳುವಂಥದ್ದನ್ನು ಹೇಳ್ತಾರೆ. ಇನ್ನು ಬುಧನ ಒಂದು ಆರಾಧನೆಯಿಂದ ಬುಧೋ ಪುತ್ರಕಾರಕ ಅಥವಾ ಬುದ್ಧಿಕಾರಕ ಅಂತಲೂ ಹೇಳ್ತಾರೆ. ಅಂದರೆ ಕೇಳಿದ್ರೆ ಇದ್ದ ಮಕ್ಕಳು ಒಳ್ಳೆಯ ರೀತಿಯಾಗಿ ಬಾಳ್ತಾರೆ, ಅಥವಾ ಬುಧನ ಒಂದು ಅನುಗ್ರಹ ಇದ್ದರೆ ಒಳ್ಳೆಯ ಪುತ್ರರು ಜನಿಸ್ತಾರೆ ಹೇಳುವಂಥದ್ದನ್ನು ಹೇಳ್ತಾರೆ. ಹಾಗೆ ಏನು ಕೇಳಿದ್ರೆ ಬುದ್ಧಿಕಾರಕ, ಬುಧ ಏನು ಮಾಡ್ತಾರೆ ಅಂತ ಕೇಳಿದ್ರೆ ನಮಗೆ ಬುದ್ಧಿಯನ್ನು ನೀಡುವಂಥದ್ದು, ಮತ್ತು ಬುಧ ಲೆಕ್ಕಾಧಿಪತಿ ಅಂತಲೂ ಕೆಲವೊಂದಷ್ಟು ಶಾಸ್ತ್ರಗಳಲ್ಲಿ ಹೇಳ್ತಾರೆ. ಯಾವ ರೀತಿಯಾಗಿ ಅಂತ ಕೇಳಿದ್ರೆ ಬುಧನ ಒಂದು ಅನುಗ್ರಹ ನಮಗಿದ್ರೆ ನಾವು ಎಲ್ಲ ರೀತಿಯಿಂದಲೂ ಕೂಡ ಸರ್ವಶಾಸ್ತ್ರ ವಿಶಾರದರಾಗಿ ನಾವು ಬದಲಾಗ್ತೇವೆ ಹೇಳುವಂಥದ್ದನ್ನು ಹೇಳ್ತಾರೆ. ಹಾಗೆ ಏನು ಕೇಳಿದ್ರೆ ಬುಧ ಪುತ್ರಕಾರಕ ಅಂದರೆ ಒಳ್ಳೆಯ ಪುತ್ರರು ಅವರಿಗೆ ಜನಿಸ್ತಾರೆ ಹೇಳುವಂಥದ್ದನ್ನು ಹೇಳ್ತಾರೆ. ಮತ್ತು ಏನು ಕೇಳಿದ್ರೆ ಬುಧ ಏನು ಮಾಡ್ತಾನೆ ಅಂತ ಕೇಳಿದ್ರೆ ಬುದ್ಧಿಕಾರಕ, ಒಳ್ಳೆಯ ಬುದ್ಧಿಯನ್ನು ಕೊಡ್ತಾನೆ, ಹಾಗೆ ಬುದ್ಧಿಯನ್ನು ಸ್ಥಿಮಿತವಾಗಿ ಇಡ್ತಾನೆ ಹೇಳುವಂಥದ್ದನ್ನು ಇಲ್ಲಿ ನಾವು ಸ್ಮರಣೆಯನ್ನು ಮಾಡ್ಬೋದು. ಹಾಗೆ ಬುದ್ಧಿ ಅಂದರೆ ಬುಧನ ಒಂದು ಅನನುಗ್ರಹ ನಮ್ಮ ಮೇಲೆ ಆದರೆ ಏನು ಕೇಳಿದ್ರೆ ನಮ್ಮ ಬುದ್ಧಿ ಒಂದೊಂದು ಸಲ ಒಂದೊಂದು ಥರ ಇರುತ್ತೆ, ಈಗಿದ್ದ ಬುದ್ಧಿ ಇನ್ನೊಂದು ಸ್ವಲ್ಪ ಹೊತ್ತಿಗೆ ಇರೋದಿಲ್ಲ. ಈ ರೀತಿಯಾದಂಥ ಒಂದು ಪರಿಣಾಮಗಳು ಬುಧನಿಂದ ನಮಗೆ ಆಗ್ತವೆ ಹೇಳುವಂಥದ್ದನ್ನು ಇಲ್ಲಿ ದಾರ್ಶನಿಕರು ಹೇಳ್ತಾರೆ. ಹಾಗೆ ಗುರು ಸಮಾಜಕಾರಕ ಅಂತೇಳಿ ಹೇಳ್ತಾರೆ. ಗುರುವಿಂದ ಏನು ಪ್ರಯೋಜನ ಅಂತ ಕೇಳಿದ್ರೆ ಗುರು ನಮಗೆ ಸಮಾಜಕಾರಕನಾಗಿರ್ತಾನೆ. ನಾವು ಸಮಾಜದಲ್ಲಿ ಯಾವ ರೀತಿಯಾಗಿ ಇರಬೇಕು, ಹಾಗೆ ಸಮಾಜದಲ್ಲಿ ನಮ್ಮ ಸ್ಥಾನಮಾನಗಳು ಏನು, ಹಾಗೆ ಏನು ಕೇಳಿದ್ರೆ ಎಲ್ಲ ಒಂದು ಸಾರ್ವಜನಿಕವಾದಂಥ ಒಂದು ಗೌರವ, ಹಾಗೆ ಸಮಾಜದಲ್ಲಿ ನಮ್ಮ ಸ್ಥಿತಿಗತಿ ಇವನ್ನೆಲ್ಲ ನಿರ್ಧಾರ ಮಾಡುವಂಥವನು ಗುರುವಿನ ಒಂದು ಅನುಗ್ರಹ ನಮ್ಮ ಮೇಲಿದ್ದರೆ ನಾವು ಸಮಾಜದಲ್ಲಿ ಒಳ್ಳೆಯ ಸ್ಥಾನವನ್ನು ಪಡೆದು ಒಳ್ಳೆಯ ರೀತಿಯಿಂದ ನಾವು ಇರಬಹುದು ಹೇಳುವಂಥದ್ದನ್ನು ಇಲ್ಲಿ ದಾರ್ಶನಿಕರು ಹೇಳ್ತಾರೆ. ಹಾಗೆ ವರಾಹ ಮಿಹಿರ ಆಚಾರ್ಯರ ಎಲ್ಲರೂ ಸಹಿತ ಈ ಪರಾಶರರಿಂದ ಹಿಡಿದು ಎಲ್ಲರೂ ಸಹಿತ ಈ ಗುರುವಿನ ಬಗ್ಗೆ ಅದನ್ನು ಹೇಳಿದ್ದಾರೆ. ಹಾಗೆ ಗುರು ಸಮಾಜಕಾರಕನೂ ಹೌದು, ಹಾಗೆ ನಮಗೆ ಜ್ಞಾನಕಾರಕನೂ ಹೌದು, ಮತ್ತು ಏನು ಕೇಳಿದ್ರೆ ನಮಗೆ ಮೋಕ್ಷಕಾರಕನೂ ಹೌದು. ವಿದ್ಯೆಯಿಂದ ಜ್ಞಾನ, ಜ್ಞಾನದಿಂದ ಮೋಕ್ಷ, ಈ ರೀತಿಯಾಗಿ ಗುರುವಿನ ಒಂದು ಅನುಗ್ರಹ ನಮ್ಮ ಮೇಲೆ
ಯಾವತ್ತು ಇರಬೇಕು ಹೇಳುವಂಥ ಒಂದು ದೃಷ್ಟಿಯಿಂದ ಗುರುವಿನ ಒಂದು ಆರಾಧನೆಯನ್ನ ನಾವು ಮಾಡಬೇಕು, ಬೃಹಸ್ಪತಿಗಳ ಒಂದು ಆರಾಧನೆಯನ್ನ ನಾವು ಮಾಡಬೇಕು ಹೇಳುವಂಥದ್ದನ್ನ ಶಾಸ್ತ್ರದಲ್ಲಿ ಹೇಳ್ತಾರೆ. ಇನ್ನು ಶುಕ್ರ ಸಂಪತ್ಕಾರಕ ಅಥವಾ ಏನ್ ಕೇಳಿದ್ರೆ ಸೌಭಾಗ್ಯಕಾರಕನಾಗಿ ಶುಕ್ರ ಇರ್ತಾನೆ. ಮೊದಲನೇದಾಗಿ ಏನ್ ಕೇಳಿದ್ರೆ ಸೌಭಾಗ್ಯ, ಕುಟುಂಬ ಸೌಭಾಗ್ಯ ಅಂದ್ರೆ ಏನ್ ಕೇಳಿದ್ರೆ ಸಂತಾನ ಭಾಗ್ಯಕ್ಕಾಗಿರಬಹುದು, ಅಥವಾ ಎರಡನೇದಾಗಿ ಏನ್ ಕೇಳಿದ್ರೆ ಶುಕ್ರ ಪುತ್ರಕಾರಕ ಅಂತಾನು ಹೇಳ್ತಾರೆ. ಈ ರೀತಿಯಾಗಿ ಶುಕ್ರ ಏನ್ ಕೇಳಿದ್ರೆ ಸೌಭಾಗ್ಯವನ್ನು ಕೊಡ್ತಾನೆ. ಹಾಗೆ ನಮ್ಮ ಒಂದು ಐಶ್ವರ್ಯ, ಸಂಪತ್ತು, ಆಸ್ತಿ ಪಾಸ್ತಿ, ವಾಹನ ಇವೆಲ್ಲವೂ ಕೂಡ ಶುಕ್ರನ ಒಂದು ಆರಾಧನೆಯಿಂದ, ಶುಕ್ರನ ಒಂದು ಅನುಗ್ರಹದಿಂದ ನಮಗೆ ಪ್ರಾಪ್ತಿಯಾಗುತ್ತೆ ಹೇಳುವಂಥದ್ದನ್ನ ಇಲ್ಲಿ ಹೇಳ್ಬೋದು. ಹಾಗೆ ಶನಿ ಮೃತ್ಯುಕಾರಕ ಅಂತೇಳಿ ಹೇಳ್ತಾರೆ. ಹಾಗೆ ಏನ್ ಕೇಳಿದ್ರೆ ಮೃತ್ಯು ಅಂದ್ರೆ ಒಂದೇ ರೀತಿಯಂತ ಸಾಯೋದಷ್ಟೇ ಮೃತ್ಯು ಅಂತ ಹೇಳಿ ಅಲ್ಲ, ಒಟ್ಟು 7 ರೀತಿಯಂತ ಮೃತ್ಯು ದೋಷಗಳನ್ನ ಹೇಳಿದ್ದಾರೆ. ಹಾಗೆ ನಮ್ಮ ಒಂದು ಫೈನಾನ್ಷಿಯಲಿ ನಾವೆಲ್ಲ ಕೆಳಗಡೆ ಬಿದ್ದರೂ ಸಹಿತ ಅದು ಮೃತ್ಯುನೇ. 2 ಕಣ್ಣು ಹೋದ್ರೂ ಅದು ಮೃತ್ಯು ಸಮಾನವೇ, 2 ಕೈ 2 ಕಾಲು ಹೋದ್ರೂ ಅದು ಮೃತ್ಯು ಸಮಾನ. ಈ ರೀತಿಯಾಗಿ ಮೃತ್ಯು ದೋಷವನ್ನ ಉಂಟು ಮಾಡತಕ್ಕಂಥವನು ಶನಿಯೇ, ಮೃತ್ಯು ದೋಷವನ್ನ ಪರಿಹಾರ ಮಾಡತಕ್ಕಂಥವನು ಶನಿ ಅಂತೇಳಿ ಹೇಳ್ತಾರೆ. ಹಾಗೆ ಶನಿ ಏನ್ ಮಾಡ್ತಾನೆ ಅಂತ ಕೇಳಿದ್ರೆ ನಮ್ಮಲ್ಲಿರುವಂಥ ಅಹಂಕಾರವನ್ನ, ನಮ್ಮಲ್ಲಿರುವಂಥ ಒಂದು ಘಮಂಡಿಯನ್ನ ಅವನೇನ್ ಮಾಡ್ತಾನೆ, ನಿವಾರಣೆಯನ್ನ ಮಾಡ್ತಾನೆ. ಯಾವ ರೀತಿಯಾಗಿ ಅಂತ ಕೇಳಿದ್ರೆ ಹಲವು ರೀತಿಯಿಂದ ಪರೀಕ್ಷೆಯನ್ನ ಮಾಡಿ, ಹಾಗೆ ನಮಗೆ ತೊಂದರೆಯನ್ನ ಮಾಡಿ ಏನ್ ಮಾಡ್ತಾನೆ ಅಂತ ಕೇಳಿದ್ರೆ ನಮ್ಮಲ್ಲಿರುವಂಥ ಅಹಂಕಾರವನ್ನ ಇಳಿಸ್ತಾನೆ ಹೇಳುವಂಥದ್ದನ್ನ. ಮತ್ತೆ ಶನಿ ಏನ್ ಕೇಳಿದ್ರೆ ನಮಗೆ ಶಿಸ್ತನ್ನ ಕಲಿಸ್ತಾನೆ. ಶಿಸ್ತು, ನ್ಯಾಯ ಇವನ್ನೆಲ್ಲವನ್ನ ನಮಗೆ ಕಲಿಸುವಂಥವನು ಶನಿ. ಹಾಗಾಗಿ ಶನಿ ಗ್ರಹದ ಒಂದು ಆರಾಧನೆಯನ್ನು ಮಾಡೋದ್ರಿಂದ ನಮಗೆ ದೀರ್ಘಾಯುಷ್ಯ ಲಭ್ಯವಾಗುತ್ತೆ ಹೇಳುವಂಥದ್ದನ್ನು ಹೇಳ್ತಾರೆ, ಅಥವಾ ಮೃತ್ಯು ದೋಷ ನಿವಾರಣೆ ಆಗುತ್ತೆ ಹೇಳುವಂಥದ್ದನ್ನ ಹೇಳ್ತಾರೆ. ಹಾಗೆ ನಮ್ಮಲ್ಲಿರುವಂಥ ಕೆಟ್ಟ ಗುಣಗಳು ಅಂದರೆ ನಮ್ಮಲ್ಲಿರುವಂಥ ತಮೋ ಗುಣಗಳು ಹೋಗಿ ನಮ್ಮಲ್ಲಿ ಸಾತ್ವಿಕ ಗುಣಗಳು ಪ್ರಾಪ್ತಿ ಆಗ್ತವೆ ಹೇಳುವಂಥದ್ದನ್ನ ಹೇಳ್ತಾರೆ. ಹಾಗಾಗಿ ಶನಿ ಆರಾಧನೆ ತುಂಬಾ ನವಗ್ರಹಗಳಲ್ಲಿ ಮುಖ್ಯ ಹೇಳುವಂಥದ್ದನ್ನು ಕೂಡ ಇಲ್ಲಿ ಸ್ಮರಣೆಯನ್ನ ಮಾಡ್ಬೋದು. ಹಾಗೆ ಏನ್ ಕೇಳಿದ್ರೆ ನೆಕ್ಸ್ಟು ರಾಹುತ್ ಆಯುರ್ವೃದ್ಧಿ ಅಂತೇಳಿ ಹೇಳ್ತಾರೆ. ರಾಹುವಿನಿಂದ ಏನಾಗುತ್ತೆ, ಆಯಸ್ಸು ವೃದ್ಧಿ ಆಗುತ್ತೆ. ಕೆಲವೊಂದಷ್ಟು ನಮ್ಮಲ್ಲಿ ಶರೀರದಲ್ಲಿ ಇರತಕ್ಕಂಥ ಈ ಹೃದಯಕ್ಕೆ ಸಂಬಂಧಪಟ್ಟಂಥ ತೊಂದರೆಗಳು, ಅಥವಾ ನರಕ್ಕೆ ಸಂಬಂಧಪಟ್ಟಂಥ ತೊಂದರೆಗಳು, ಅಥವಾ ಏನ್ ಕೇಳಿದ್ರೆ ನಮ್ಮಲ್ಲಿರುವಂಥ ಬ್ಲಡ್ ಕ್ಲೋಟೇಜಸ್ ಈ ತರ ಏನಾದರೂ ಇದ್ರೆ, ಬ್ಲಡ್ ಕ್ಲೋಟಿಂಗ್ ಆ ಥರ ಏನಾದರೂ ಇದ್ರೆ ಅದು ಆ ರಾಹುವಿನ ಒಂದು ಆರಾಧನೆಯಿಂದ ನಿವಾರಣೆ ಆಗುತ್ತೆ. ಹಾಗೆ ಏನ್ ಕೇಳಿದ್ರೆ ರಾಹುವಿನಿಂದ ಆಯಸ್ಸು ವೃದ್ಧಿ ಆಗುತ್ತೆ. ರಾಹು ಆರಾಧನೆಯನ್ನು ಮಾಡೋದ್ರಿಂದ ನಮ್ಮ ಆಯಸ್ಸು ವೃದ್ಧಿ ಆಗುತ್ತೆ. ಹಾಗೆ ಏನ್ ಕೇಳಿದ್ರೆ ವಿಶೇಷವಾಗಿ ನಮಗೆ ಗಂಟು ನೋವು, ಕಾಲು ನೋವು, ಅಥವಾ ಕೈ ನೋವು, ತಲೆನೋವು ಈ ರೀತಿಯಾಗಿ ಇದ್ದಂಥವರು ಸ್ವಲ್ಪ ರಾಹುವಿನ ಆರಾಧನೆಯನ್ನು ಮಾಡೋದ್ರಿಂದ ಇದು ಸಂಪೂರ್ಣವಾಗಿ ಕಡಿಮೆ ಆಗುತ್ತೆ ಹೇಳುವಂಥದ್ದನ್ನು ಕೂಡ ಹೇಳ್ಬೋದು. ಹಾಗೆ ಏನ್ ಕೇಳಿದ್ರೆ ನೆಕ್ಸ್ಟ್ ಕೇತು ಮುಖಭಾಗ್ಯ ತಥಾ ಕುಲೋನ್ನತಿ ಅಂತೇಳಿ ಹೇಳ್ತಾರೆ. ಕೇತುವಿನಿಂದ ಏನಾಗುತ್ತೆ ಅಂತ ಕೇಳಿದ್ರೆ ನಮಗೆ ಮುಖಭಾಗ್ಯ ಪ್ರಾಪ್ತಿಯಾಗುತ್ತೆ. ಹಾಗೆ ಏನ್ ಕೇಳಿದ್ರೆ ಕುಲೋನ್ನತಿ ಅಂದ್ರೆ ನಮ್ಮ ಕುಲ ಉನ್ನತಿಯನ್ನು ಹೊಂದುತ್ತೆ. ಅಂದ್ರೆ ಏನ್ ಕೇಳಿದ್ರೆ ಹೆಣ್ಮಕ್ಳಿಗೆ ಗರ್ಭಕೋಶದ ಸಮಸ್ಯೆಗಳು ಅಥವಾ ಆ ಥರ ಏನಾದರೂ ತೊಂದರೆಗಳಿದ್ರೆ ಈ ಕೇತುವಿನ ಆರಾಧನೆಯನ್ನ ಮಾಡೋದ್ರಿಂದ ಆ ತೊಂದರೆಗಳು ಪರಿಹಾರ ಆಗುತ್ತೆ. ಹಾಗೆ ಸಂತಾನ ಅಭಿವೃದ್ಧಿ ಆಗುತ್ತೆ, ಕುಲ ಅಭಿವೃದ್ಧಿ ಆಗುತ್ತೆ ಹೇಳುವಂಥದ್ದನ್ನ ಹೇಳ್ತಾರೆ. ಹಾಗೆ ಈ ರೀತಿಯಾಗಿ ನವಗ್ರಹಗಳು ನಮ್ಮ ನಿತ್ಯ ಜೀವನದ ಮೇಲೆ ಪರಿಣಾಮವನ್ನು ಬೀರ್ತಾ ಇರುತ್ತೆ. ಆ ನವಗ್ರಹಗಳ ಒಂದು ಆರಾಧನೆಯನ್ನ ಮಾಡಿದ್ರೆ ನಮಗೆ ಒಳ್ಳೆಯ ಪರಿಣಾಮ ಅಥವಾ ಒಳ್ಳೆಯ ಫಲ ನಮಗೆ ಸಿಗುತ್ತೆ ಹೇಳುವಂಥದ್ದನ್ನ ಇಲ್ಲಿ ಹೇಳ್ಬೋದು. ಹಾಗೆ ಏನ್ ಕೇಳಿದ್ರೆ ಈಗ ನವಗ್ರಹಗಳಿಗೆ ಒಂದೊಂದು ರೀತಿಯಾದಂಥ ಒಂದು ಸಮಿತಿಗಳು, ಅಂದ್ರೆ ಅದಕ್ಕೆ ಒಂದೊಂದು ವೃಕ್ಷ ನವಗ್ರಹಗಳಲ್ಲಿ ಹೇಳಲಾಗಿದೆ. ಒಂದೊಂದು ಗ್ರಹಕ್ಕೆ ಒಂದೊಂದು ವೃಕ್ಷ. ಉದಾಹರಣೆಗೆ ಸೂರ್ಯನಿಗೆ ಎಕ್ಕೆ, ಆಮೇಲೆ ಚಂದ್ರನಿಗೆ ಪಾಲಾಕ್ಷ, ಹಾಗೆ ಏನ್ ಕೇಳಿದ್ರೆ ಕುಜನಿಗೆ ಕದಿರ, ಹಾಗೆ ಬುಧನಿಗೆ ಉತ್ತರನೆ, ಹಾಗೆ ಗುರುವಿಗೆ ಏನ್ ಕೇಳಿದ್ರೆ ಅಶ್ವತ್ಥ ವೃಕ್ಷ, ಹಾಗೆ ಶುಕ್ರನಿಗೆ ಅತ್ತಿ ಅಂದ್ರೆ ಅವದುಂಬರ ವೃಕ್ಷ, ಹಾಗೆ ಏನ್ ಕೇಳಿದ್ರೆ ಶುಕ್ರನಿಗೆ ಅವದುಂಬರ ವೃಕ್ಷ, ಮತ್ತೆ ಶನಿಗೆ ಶಮಿ ವೃಕ್ಷ, ಹಾಗೆ ರಾಹುವಿಗೆ ದೂರ್ವ, ಹಾಗೆ ಕೇತುವಿಗೆ ಏನ್ ಕೇಳಿದ್ರೆ ದರ್ಬೆ. ಇದಿಷ್ಟು ಏನ್ ಕೇಳಿದ್ರೆ ಈ
ನವಗ್ರಹಗಳಿಗೆ ಸಂಬಂಧಪಟ್ಟಂಥ ವೃಕ್ಷಗಳು ಆಗಿದೆ. ಹಾಗೆ ಒಂದೊಂದು ಗ್ರಹಗಳಿಗೆ ಒಂದೊಂದು ಹರಳನ್ನು ಹೇಳಲಾಗಿದೆ. ಸೂರ್ಯನಿಗೆ ಮಾಣಿಕ್ಯ, ರೂಬಿ ಸ್ಟೋನ್ ಅಂತೇಳಿ ಹೇಳ್ತಾರೆ, ಅಥವಾ ಏನು ಕೇಳಿದ್ರೆ ಸನ್ ಸ್ಟೋನ್, ಅಥವಾ ಏನು ಕೇಳಿದ್ರೆ ಅದನ್ನು ರಾಜವರ್ತಿ ಮಣಿ ಅಂತೇಳಿ ಹೇಳ್ತಾರೆ. ಇದನ್ನು ಸೂರ್ಯನಿಗೆ ವಿಶೇಷವಾಗಿ ಹೇಳಲಾಗಿದೆ. ಹಾಗೆ ಚಂದ್ರನಿಗೆ ಮುತ್ತು, ಚಂದ್ರನ ಒಂದು ಸ್ಥಾನ ನಮಗೆ ಬಲವಾಗಬೇಕು ಹೇಳಿದ್ರೆ ನಾವು ಮುತ್ತನ್ನು ಧರಿಸಬೇಕು ಹೇಳುವಂಥದ್ದನ್ನು ಹೇಳ್ತಾರೆ. ಹಾಗೆ ಕುಜನಿಗೆ ಹವಳ, ಕೆಂಪು ರೀತಿಯಾದಂಥ ಒಂದು ಹವಳವನ್ನು ಧರಿಸಬೇಕು, ಕೆಂಪು ಇರುತ್ತೆ ಹವಳ. ಹಾಗೆ ಏನು ಕೇಳಿದ್ರೆ ಬುಧನಿಗೆ ಪಚ್ಚೆ ಅಂದರೆ ಗ್ರೀನ್ ಕಲರಿಂದು ಹರಳನ್ನು ಧಾರಣೆಯನ್ನು ಮಾಡಬೇಕು. ಹಾಗೆ ಏನು ಕೇಳಿದ್ರೆ ಗುರುವಿಗೆ ಯೆಲ್ಲೋ ಕಲರ್ ಅಂದರೆ ಅರಿಶಿಣ ಒಂದು ಬಣ್ಣ, ಅದನ್ನು ಪುಷ್ಯರಾಗ ಅಂತೇಳಿ ಹೇಳ್ತಾರೆ, ಪುಷ್ಯರಾಗ ಹರಳನ್ನು ಧಾರಣೆಯನ್ನು ಮಾಡಬೇಕು. ಹಾಗೆ ಶುಕ್ರನಿಗೆ ವಜ್ರವನ್ನು ಧಾರಣೆಯನ್ನು ಮಾಡಬೇಕು. ಹಾಗೆ ಶನಿಗ್ರಹಕ್ಕೆ ಏನು ಕೇಳಿದ್ರೆ ನೀಲಮಣಿಯನ್ನು ಧಾರಣೆಯನ್ನು ಮಾಡಬೇಕು ಹೇಳುವಂಥದ್ದನ್ನು ಹೇಳ್ತಾರೆ. ರಾಹು ಮತ್ತು ಕೇತುವಿಗೆ ಅವು ನೆರಳಿನ ಒಂದು ಗ್ರಹಗಳು ಆಗಿರೋದ್ರಿಂದ ಅವರಿಗೆ ಯಾವುದೇ ರೀತಿಯಂಥ ಹರಳನ್ನು ಹೇಳಲಾಗಿಲ್ಲ. ನವಗ್ರಹಗಳ ಬಗ್ಗೆ ಸ್ವಲ್ಪವಾಗಿ ತಿಳಿದುಕೊಂಡ್ವಿ. ನಾನು ಈ ಮೊದಲೇ ಹೇಳಿದಂತೆ ನವಗ್ರಹಗಳು ನಮ್ಮ ನಿತ್ಯ ಜೀವನದ ಮೇಲೆ ಬೇರೆ ಬೇರೆ ರೀತಿಯಂಥ ಪರಿಣಾಮವನ್ನು ಉಂಟು ಮಾಡ್ತಾ ಇರುತ್ತೆ. ಅದು ದೈಹಿಕವಾಗಿರಬಹುದು, ಅಥವಾ ಮಾನಸಿಕವಾಗಿರಬಹುದು, ಅಥವಾ ಶಾರೀರಿಕವಾಗಿರಬಹುದು, ಅಥವಾ ಸಾಮಾಜಿಕವಾಗಿರಬಹುದು, ನಮ್ಮ ಜ್ಞಾನಿಕವಾಗಿ ಇರಬಹುದು, ಅಥವಾ ನಮ್ಮ ವಿದ್ಯೆಗೆ ಇರಬಹುದು. ಹಾಗೆ ಎಲ್ಲ ರೀತಿಯಿಂದಲೂ ಸಹಿತ ಅಂದರೆ ನಮ್ಮ ದೇಹ, ಮನಸ್ಸು, ಬುದ್ಧಿ, ಶರೀರ, ಚಿತ್ತ ಇವೆಲ್ಲದರ ಮೇಲೆ, ಮತ್ತು ನಾವು ಇರುವಂಥ ಒಂದು ಸಮಾಜ, ಹಾಗೆ ನಾವು ಸಮಾಜದಲ್ಲಿ ನಮ್ಮ ಸ್ಥಾನಮಾನ, ನಮ್ಮ ವ್ಯವಹಾರ, ವ್ಯಾಪಾರ, ಉದ್ಯೋಗ ಇದೆಲ್ಲದರ ಮೇಲೆ ಏನು ಕೇಳಿದ್ರೆ ಈ ನವಗ್ರಹಗಳು ನಿತ್ಯವೂ ಪರಿಣಾಮವನ್ನು ಉಂಟು ಮಾಡ್ತಾ ಇರುತ್ತೆ. ಹಾಗೆ ಏನು ಕೇಳಿದ್ರೆ ಈಗ ನವಗ್ರಹಗಳು ಒಂದೇ ಸಮಯದಲ್ಲಿ ಹುಟ್ಟಿದಂಥವರಿಗೂ ಸಹಿತ ಬೇರೆ ಬೇರೆ ರೀತಿಯಾಗಿ ಪರಿಣಾಮವನ್ನು ಉಂಟು ಮಾಡುತ್ತೆ. ಈಗ ಜಗತ್ತಿನಲ್ಲಿ ಒಂದು ಸೆಕೆಂಡಿಗೆ ಸಾವಿರಾರು ಜನ, ಲಕ್ಷಗಟ್ಟಲೆ ಜನ ಹುಟ್ಟುತ್ತಾರೆ. ಆ ಲಕ್ಷಗಟ್ಟಲೆ ಜನ ಹುಟ್ಟಿದವರಿಗೂ ಬೇರೆ ಬೇರೆ ರೀತಿಯಾದಂಥ ಪರಿಣಾಮವನ್ನು ಉಂಟು ಮಾಡುತ್ತೆ. ಹಾಗೆ ಒಂದೇ ಹೊಟ್ಟೆಯಲ್ಲಿ ಅವಳಿ ಜವಳಿಯಾಗಿ ಹುಟ್ಟಿದಂತಹ ಮಕ್ಕಳಿಗೂ ಸಹಿತ ಬೇರೆ ಬೇರೆ ರೀತಿಯಂಥ ಪರಿಣಾಮವನ್ನು ಅವು ಕೊಡ್ತವೆ, ನವಗ್ರಹಗಳು ಕೊಡ್ತವೆ. ಹಾಗೆ ಏನು ಕೇಳಿದ್ರೆ ಅದಕ್ಕೆ ಕಾರಣ ಏನು ಕೇಳಿದ್ರೆ ನವಗ್ರಹಗಳ ಒಂದು ಕಿರಣಗಳಿಂದ ಆಗುವಂಥ ಒಂದು ಪರಿಣಾಮ. ನಮ್ಮ ಕರ್ಮದ ಫಲಗಳು, ಅಥವಾ ನಮ್ಮ ಒಂದು ಕುಟುಂಬದ ಒಂದು ಫಲಗಳು, ಅಥವಾ ನಮ್ಮ ತಲೆತಲಾಂತರದಿಂದ ಬಂದಿರತಕ್ಕಂಥ ಏನು ಕೇಳಿದ್ರೆ ಫಲಗಳನ್ನು ಅವರವರು ಅನುಭವಿಸ್ತಾ ಹೋಗುವಂಥದ್ದಾಗಿರುತ್ತೆ. ಹಾಗಾಗಿ ಏನು ಕೇಳಿದ್ರೆ ನವಗ್ರಹಗಳು ಒಂದೇ ಸಮಯದಲ್ಲಿ ಹುಟ್ಟಿದ್ರು ಸಹಿತ, ಮಗು ಒಂದೇ ಸಮಯದಲ್ಲಿ ಹುಟ್ಟಿದ್ರು ಸಹಿತ ಏನು ಕೇಳಿದ್ರೆ ಜಾತಕದಲ್ಲಿ ಬೇರೆ ಬೇರೆ ರೀತಿಯಾದಂಥ ಒಂದು ಪರಿಣಾಮವನ್ನು ಅದು ಉಂಟು ಮಾಡುತ್ತೆ ಹೇಳುವಂಥದ್ದನ್ನು ಹೇಳ್ತಾರೆ. ಹಾಗೆ ಏನು ಕೇಳಿದ್ರೆ ಈಗ ಈ ನವಗ್ರಹಗಳ ಒಂದು ಬಾಧೆಯಿಂದ, ಅಥವಾ ನವಗ್ರಹಗಳ ಒಂದು ಪೀಡೆಯಿಂದ, ಅಥವಾ ಗ್ರಹಚಾರಗಳಿಂದ ನಾವು ಬೇರೆ ಬೇರೆ ರೀತಿಯಾದಂಥ ಒಂದು ತೊಂದರೆಗಳನ್ನು ಅನುಭವಿಸ್ತಾ ಹೋಗ್ತೀವಿ. ಅದಕ್ಕೆಲ್ಲ ಸಹಿತ ಏಕೆಂದರೆ ತಿಳಿದಂಥ ದೈವಜ್ಞರಲ್ಲಿ ಕೇಳಿಕೊಂಡು ಅದಕ್ಕೆ ತಕ್ಕನಾಗಿ ನೀವು ಪರಿಹಾರವನ್ನು ಮಾಡಿಕೊಳ್ತಾ ಹೋದರೆ, ಅಥವಾ ಜಪ ತಪಾದಿಗಳನ್ನು ನೀವು ಮಾಡಿಸ್ತಾ ಹೋದರೆ, ಅಥವಾ ದೇವಸ್ಥಾನದ ದೇವರ ದರ್ಶನವನ್ನು ನೀವು ಮಾಡಿದರೆ ಇದೆಲ್ಲದಕ್ಕೂ ಸಹಿತ ಪರಿಹಾರ ಸಿಕ್ಕೇ ಸಿಗುತ್ತೆ. ಹಾಗೆ ಗ್ರಹಚಾರ ಯಾರನ್ನು ಬಿಡೋದಿಲ್ಲ, ಇದನ್ನು ಮಾತ್ರ ಖಂಡಿತವಾಗಿ ನೆನಪಿಟ್ಕೊಳ್ಳಿ. ಗ್ರಹಚಾರವನ್ನು ನಾವು ಅನುಭವಿಸ್ಲಿಕ್ಕೆ ಬೇಕು. ಗ್ರಹಚಾರ ಅನುಭವಿಸದೆ ಬೇರೆ ದಾರಿನೇ ಇಲ್ಲ. ಆದರೆ ತಲೆ ಹೋಗುವಂಥದ್ದನ್ನು ಬೆರಳಲ್ಲಿ ಹೋಗಿಸ್ಬೋದು. ಇದಿಷ್ಟನ್ನು ಮಾತ್ರ ಏನು ಕೇಳಿದ್ರೆ ಆಚಾರ್ಯರು ಹೇಳಿದ್ದಾರೆ. ಹಾಗಾಗಿ ಏನು ಕೇಳಿದ್ರೆ ಪ್ರತಿಯೊಬ್ಬರೂ ಸಹಿತ ನಿಮ್ಮ ಜಾತಕವನ್ನು ನೋಡಿಸುವಾಗ ಈ ನವಗ್ರಹಗಳ ಒಂದು ಸಂಚಾರವನ್ನು, ಅಥವಾ ಈ ನವಗ್ರಹಗಳ ಒಂದು ವಿವರಣೆಯನ್ನು ದೈವಜ್ಞರಲ್ಲಿ, ವೈದಿಕರಲ್ಲಿ ಕೇಳಿಕೊಂಡು ಅದಕ್ಕೆ ತಕ್ಕನಾಗಿ ಏನು ಕೇಳಿದ್ರೆ
ನೀವು ಪರಿಹಾರವನ್ನು ಮಾಡಿಸಿದ್ರೆ ತುಂಬ ಒಳ್ಳೆಯದು ಹೇಳುವಂಥದ್ದು ನನ್ನ ಭಾವನೆ. ಇದೆಲ್ಲವೂ ಕೂಡ ಏನು ಕೇಳಿದ್ರೆ ವೈಜ್ಞಾನಿಕವಾಗಿ ಆಧಾರವಾಗಿರುವಂಥದ್ದು. ಇದಕ್ಕೆ ವೈಜ್ಞಾನಿಕವಾದಂಥ ಆಧಾರಗಳಿದೆ, ವೈಜ್ಞಾನಿಕವಾದಂಥ ಒಂದು ಕಾರಣಗಳು ಕೂಡ ಇದೆ. ಹಾಗೆ ಅದರ ಪರಿಣಾಮವನ್ನು ತುಂಬ ಜನ ಅನುಭವಿಸಿದವರು ಇದ್ದಾರೆ. ಹಾಗಾಗಿ ಆ ರೀತಿಯಾದಂಥ ಒಂದು ವೈಜ್ಞಾನಿಕವಾದಂಥ ಒಂದು ಕಾರಣಗಳನ್ನು ಇಟ್ಟುಕೊಂಡು ಈ ನವಗ್ರಹಗಳನ್ನು, ಹಾಗೆ ರಾಹುಕೇತುಗಳನ್ನು, ಅಥವಾ ಈ ನವಗ್ರಹಗಳ ಒಂದು ಏನು ಕೇಳಿದ್ರೆ ಉಪಗ್ರಹಗಳಾಗಿರುವಂಥ ಮಾಂದಿ, ಯಮಗಂಡ, ಗುಳಿಕ, ಈ ರೀತಿಯಾದಂಥ ಒಂದು ಉಪಗ್ರಹಗಳನ್ನು, ಇದನ್ನೆಲ್ಲ ವಿಶ್ಲೇಷಣೆಯನ್ನು ಏನು ಕೇಳಿದ್ರೆ ಆಚಾರ್ಯರು ಮಾಡಿದ್ದಾರೆ. ಹಾಗೆ ಏನು ಕೇಳಿದ್ರೆ ಪರಾಶರರಾಗಲಿ, ಬೃಹದ್ರಥರಾಗಲಿ, ಅಥವಾ ಏನು ಕೇಳಿದ್ರೆ ವರಾಹಮಿಹಿರಾಚಾರ್ಯರಾಗಲಿ, ಇದೆಲ್ಲವನ್ನು ಕೂಡ ಸ್ಪಷ್ಟ ಕಲ್ಪನೆಯೆಲ್ಲ ಇಟ್ಟುಕೊಂಡು ಇದನ್ನೆಲ್ಲ ಮಾಡಿದ್ದಾರೆ. ಹಾಗಾಗಿ ಏನು ಕೇಳಿದ್ರೆ ಇದನ್ನು ನಂಬುವಂಥದ್ದು ಬಿಡುವಂಥದ್ದು ನಿಮ್ಮ ಇಷ್ಟ. ಆದರೆ ಏನು ಕೇಳಿದ್ರೆ ಇದನ್ನು ಯಾರು ಏನು ಕೇಳಿದ್ರೆ ನಂಬಿ ಇದರೊಳಗೆ ನಡ್ಕೊಂಡು ಹೋಗ್ತಾರೋ ಅವರಿಗೆ ಶ್ರೇಷ್ಠವಾದಂಥ ಒಂದು ಅನುಭವ ಮತ್ತು ಫಲ ಇದು ಸಿಗುತ್ತೆ ಹೇಳುವಂಥದ್ದನ್ನು ನಾನಿಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ನಮಸ್ಕಾರ. ಹಾಗೆ ಇನ್ನೊಂದು ವಿಚಾರ, ಕೆಲವು ಜನ ಪ್ರಶ್ನೆಗಳನ್ನು ಕೇಳಿದ್ದಾರೆ, ಪ್ರಶ್ನೆಗಳನ್ನು ಬೇರೆ ಬೇರೆ ರೀತಿಯಾಗಿ ಕೇಳಿದ್ದಾರೆ. ಅದಕ್ಕೆಲ್ಲ ಉತ್ತರ ಕೊಡುವಂಥ ಒಂದು ಪ್ರಯತ್ನವನ್ನು ಮುಂದಿನ ಸಂಚಿಕೆಯಲ್ಲಿ ಮಾಡ್ತೀನಿ. ಹಾಗೆ ಏನು ಕೇಳಿದ್ರೆ ಪ್ರಶ್ನೆ ಕೇಳ್ತಕ್ಕಂಥವರು ಸ್ಪಷ್ಟವಾಗಿ ಅವರ ಡೇಟ್ ಆಫ್ ಬರ್ತು, ಟೈಮ್ ಆಫ್ ಬರ್ತು ಮತ್ತು ಪ್ಲೇಸ್ ಆಫ್ ಬರ್ತು, ಇದು ಮೂರನ್ನು ಕೂಡ ಖಂಡಿತವಾಗಿ ಕಳಿಸ್ಕೊಡಿ. ಹಾಗೆ ಪ್ರಶ್ನೆ ಏನಿದೆಯೋ ಅದನ್ನು ವಾಯ್ಸ್ ನೋಟ್ ಮೂಲಕ ನಮಗೆ ಕಳಿಸ್ಬೋದು. ಏನು ಕೇಳಿದ್ರೆ ಈಗ ಎಷ್ಟು ಜನರದ್ದಾಗುತ್ತೋ ಅಷ್ಟು ಜನರದ್ದು ಮಾತ್ರ ನಾವು ಹೇಳ್ತಾ ಹೋಗ್ತೀವಿ. ಉಳಿದಿದ್ದನ್ನು ಏನು ಕೇಳಿದ್ರೆ ಪರ್ಸ್ನಲಿ ಆಗಿ ನಾವು ಅವರಿಗೆ ಕಾಂಟ್ಯಾಕ್ಟನ್ನು ಮಾಡಿ ಹೇಳ್ತೀವಿ. ಹಾಗೆ ಏನು ಕೇಳಿದ್ರೆ ಈಗ ಕೆಳಗೆ ಕಾಣಿಸ್ತಾ ಇರುವಂಥ ಒಂದು ನಂಬರಿಗೆ ಏನು ಕೇಳಿದ್ರೆ ವಾಟ್ಸಪ್ ಮುಖಾಂತರವಾಗಿ ನೀವು ನಿಮ್ಮ ಪ್ರಶ್ನೆಯನ್ನು ಕಳಿಸ್ಬೋದು. ಹಾಗೆ ತುಂಬ ಸ್ಪಷ್ಟವಾಗಿ ಇರಲಿ ಪ್ರಶ್ನೆ. ಏನು ಕೇಳಿದ್ರೆ ಇಲ್ಲ ಅಂದರೆ ನಮಗೆ ಅರ್ಥ ಆಗೋದಿಲ್ಲ. ಡೇಟ್ ಆಫ್ ಬರ್ತು, ಟೈಮ್ ಆಫ್ ಬರ್ತು, ಪ್ಲೇಸ್ ಆಫ್ ಬರ್ತು, ಮತ್ತು ಏನು ಕೇಳಿದ್ರೆ ಸರಿಯಾದಂಥ ನಿರ್ದಿಷ್ಟವಾದಂಥ ಸಮಯವನ್ನು ಕೂಡ ನೋಡಿಕೊಂಡು ಕರೆಕ್ಟಾಗಿ ಕಳಿಸಬೇಕು. ಹಾಗೆ ಏನು ಕೇಳಿದ್ರೆ ಅವರಿಗೆ ಶೀಘ್ರವಾಗಿ ಉತ್ತರವನ್ನು ಕೊಡುವಂಥ ಒಂದು ಪ್ರಯತ್ನವನ್ನು ಮಾಡ್ತೇವೆ. ಹಾಗೆ ಲೈವಲ್ಲಾಗಲಿ ಅಥವಾ ಈ ಎಪಿಸೋಡ್ನಲ್ಲಾಗಲಿ ನಾವು ಅವರಿಗೆ ಪ್ರಶ್ನೆಗೆ ಉತ್ತರವನ್ನು, ಸೂಕ್ತ ಉತ್ತರವನ್ನು ಕೊಡ್ತೀವಿ. ನಮಸ್ಕಾರ. ವಿಡಿಯೋವನ್ನು ನೋಡಿದ್ರಲ್ಲ, ಹೇಗೆ ಅನ್ನಿಸ್ತು ಹೇಳುವಂಥದ್ದನ್ನು ಖಂಡಿತವಾಗಿ ಹೇಳಿ, ಕಾಮೆಂಟನ್ನು ಹೇಳಿ. ಹಾಗೆ ದಯವಿಟ್ಟು ಎಲ್ಲರೂ ಸಹಿತ ಚಾನಲನ್ನು ಸಬ್ಸ್ಕ್ರೈಬ್